ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಒಂದು ಕಡೆ ಬಿಗ್ ಮಾರ್ಕೆಟ್ ಓಪನ್ ಆಗಿದೆ ಅಂತ ಹೇಳಿದ್ದೆ ತಡ ನಾವು ಏನಿದೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ನೋಡಿ ಎಲ್ಲ ಕೂಡ ಕೇರಳದವರೇ ಇದ್ದಾರೆ, ಎಲ್ಲ ವರ್ಕರ್ಸು ಕೇರಳದವರೇ ಇಲ್ಲಿದ್ದಾರೆ. ಆಲ್ಮೋಸ್ಟ್ ಅಲ್ಲ 99.99% ಅವರೇ ಇದ್ದಾರೆ. ನಮ್ಗೆ ಹೊಟ್ಟೆ ಹಸಿತಿರೋದಕ್ಕೆ ನಾವು ತಿನ್ನೋಣ ಅಂತ ಬಂದಿದ್ದೀವಿ. ಈ ಜನ ನೋಡಿ ಸುಸ್ತಾಗಿದ್ದಕ್ಕೆ ನಾವು ಅಲ್ಲೇ ಸ್ವಲ್ಪ ತಿನ್ಕೊಂಡ್ವಿ. ತಿಂದ ಮೇಲೆ ನಮಗೆ ಎನರ್ಜಿ ಬಂತು. ಯಾವ ಶಾಪಿಂಗು ಬೇಡ, ಏನೂ ಬೇಡ, ಮನೆಗೆ ಹೋಗೋಣ ಅನ್ನಂಗೆ ಆಗಿಬಿಟ್ಟಿತ್ತು. ಸೊ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಸೊ ಇದು ಎಲ್ಲಿ ಓಪನ್ ಆಗಿರೋದು ಅಂದರೆ ನೆಲಮಂಗಲದಲ್ಲಿ ಓಪನ್ ಆಗಿದೆ ದಿ ಬಿಗ್ ಮಾರ್ಕೆಟ್ ಅಂತ ಹೇಳಿ. ಸೊ ಆಫರ್ ಇದೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡೋಣ ಅಂತ ಹೋಗಿದ್ವಿ. ಬಟ್ ಜನ ಅಷ್ಟೇ ಇದ್ದಾರೆ. ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಎಲ್ಲೆಲ್ಲಿಂದ ಜನ ಬಂದಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಜನ ಇದ್ದರು. ಸೊ ನಮಗೆ ಜನದಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು ಏನಿದೆ ಮೇಯ್ನಾಗಿ ಆಫರ್ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಕೆಲವೊಂದನ್ನು ಮಾತ್ರ ನಾವು ತೊಗೊಂಡು ಮನೆಗೆ ಬಂದುಬಿಟ್ವಿ. ಇವಾಗ ಇನ್ಫೆಕ್ಷನ್ ಆಯಿತಾ, ಆಯಿಲ್ ಸೂಪ್ ಇದೆ, ಯಾರು ತೊಗೋಬೇಡಿ, ಯಾಕಂದ್ರೆ ನಾನು ತೊಗೊತೀನಿ. ನಾವು ಇನ್ನೊಂದು ರೌಂಡ್ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅದೆಲ್ಲ ಆಗ್ತದೆ. ಹೆಂಗಿತ್ತು, ಎಲ್ಲಿದೆ ತೋರಿಸ್ತಾರೆ, ಕರ್ಕೊಂಡು ಹೆಂಗಿತ್ತು ಅಂದರೆ ಇಲ್ಲಿದೆ ತೋರಿಸ್ತಾರೆ. ಏನೋ ಜಂಬು ಜಂಬು ತಿಗು ಜಂಬು ಜಂಬು, ಓ ಮೈ ಗಾಡ್, ವಾವ್ ಜಂಬು ರಾಣಿ. ನಾವು ಮನೆಗೆ ಹೋಗಿ ಸಂಜೆ ಮತ್ತೆ ಇನ್ನೊಂದು ರೌಂಡ್ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವಾಗ ಬಂದರು, ಇವಾಗಲೂ ಅಷ್ಟೇ ಜನ ಇದ್ದಾರೆ. ಬೇಕಮ್ಮ ಶಾನುಗೆ ಓಪನ್ ಮಾಡಿ ತೋರಿಸಿ ಪ್ಲೀಸ್. ತಗೊಳ್ಳೋಣ, ಶಾನುಗೆ ಬರ್ಡೇ ಗಿಫ್ಟ್ ಇದು. ಚೆನ್ನಾಗಿದೆ ಚೆನ್ನಾಗಿದೆ ಪ್ಲೀಸ್ ತಗೊಳ್ಳೋಣ. ಒಂದು ನಿಮಿಷ, ಅಲ್ಲಿ ಆನೆ ಇದೆ ಅದಕ್ಕೆ. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಬಂದು ಫಸ್ಟ್ ಫ್ಲೋರಲ್ಲಿರೋದು ಗಿಫ್ಟ್ ಐಟಮ್ಸ್ ಎಲ್ಲನೂ ನೋಡೋಕೆ ಚೆನ್ನಾಗಿದೆ. ಬಟ್ ರೇಟ್ ಕೂಡ ಹಾಗೆ ಇದೆ. ಸೊ ಯಾಕೋ ಇವಾಗ ತುಂಬ ದೃಷ್ಟಿ ಆಗೋಗ್ಬಿಟ್ಟಿದೆ ಅನಿಸ್ತಾ ಇತ್ತು. ಸೊ ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಕೀ ಬಂಚ್ ಒಂದು ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಪಾಂಡ, ನಮ್ಮ ಮನೇಲಿ ಒಂದು ಪಾಂಡ ಇದೆ, ತೋರಿಸ್ತೀನಿ ಬನ್ನಿ ಅದು ಹೇಗಿದೆ ಅಂತ ಹೇಳ್ಬಿಟ್ಟು. ಒಂದು ಪಾಂಡನಾ, ನಮ್ಮ ಮನೇದು ಇಲ್ಲೊಂದು ಪಾಂಡ. ಯಾವ್ದು ಬೇಕು? ಶಾನಕ್ ತೊಗೊಳ್ಳೋಣ. ಜಾಸ್ತಿ ಇರೋದ್ರಿಂದ ಒಬ್ರು ಅಷ್ಟೇ, ಯಾರು ಪೇ ಮಾಡ್ತಾ ಇದ್ದೀರಾ ಅಥವಾ ಬಿಲ್ಲಿಂಗ್ ಮಾಡಿಸ್ಕೊಳ್ತಾ ಇದ್ದೀರಾ ಅವ್ರು ಮಾತ್ರ ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಬೇಡದಲ್ಲೇ ಇರೋದೆಲ್ಲ ತಗೊಂಡ್ಬರ್ತಿದ್ದೀರಾ, ಬೇಕಾಗಿರೋದು ತಗೊಂತ ಇಲ್ಲ. ತಗೊಂಡೋಗೋಣ. ಏನದು? ಯೂಸ್ ಆಗುತ್ತಾ? ತೋರಿಸಿ ಫಸ್ಟ್. ಅಯ್ಯೋ ರಶ್ ಅಂದ್ರೆ ರಶ್ ಅಂತಂದು ಪ್ಲಾಸ್ಟಿಕ್ ಬೇಡ. ಆರ್ಸಿಬಿನಾ? ಸಿಂಬಲ್ ಹಂಗೆ ಇದೆ. ಮ್ಯಾಂಚೆಸ್ಟರ್ ಯುನೈಟೆಡ್ ಇವ್ರದ್ದು ಬೇರೆ. ಓಪನ್ ಮಾಡಿ, ಅದು ಯಾವ್ದು ನೋಡಿ ಫಸ್ಟು. ಇಡಿಸ್ಬೇಡಿ, ಅದು ಪ್ಲಾಸ್ಟಿಕ್ ಥರ ಇದೆಯಾ ಅಥವಾ ರಬ್ಬರ್ ಥರನಾ? ಒಂದು ಓಪನ್ ಮಾಡಿ ನೋಡೋಕ್ಕಾಗುತ್ತಾ? ಬರಲ್ಲ ಅಂತ ಕೇಳಿ ಒಂದ್ಸತಿ ಬಂಟಿಗೆ ಫೋನ್ ಮಾಡಿ. ನಾವು ಹೋಗಿದ್ದು ಮನೇಲಿರೋ ಗ್ರಾಸರೀಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಇಲ್ಲಿ ನನಗೆ ಈ ಗ್ಲಾಸ್ ಐಟಮ್ಗಳು ನೋಡ್ತಿದ್ರೆ ಮುಂದೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಎಲ್ಲನೂ ತೊಗೋಬೇಕನ್ಸ್ತಾ ಇದೆ, ಅಷ್ಟೊಂದು ಕ್ಯೂಟಾಗಿದ್ದಾವೆ. ಕ್ಲಾತಿಂಗ್ ಬ್ರ್ಯಾಂಡ್ಸ್, ಫುಟ್ವೇರ್ಸ್, ಡೋರ್ ಮ್ಯಾಟ್ಸ್, ಕರ್ಟನ್ಸ್ ಇದೆ. ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಮೇ 20 ಅದು ಎಕ್ಸ್ಕ್ಲೂಸಿವ್ ಆಫರ್ಸ್ ಇರುತ್ತೆ. ದ ಬಿಗ್ ಮಾರ್ಕೆಟ್ ಅದೆಷ್ಟಿದೆ? ಶಾಪಿಂಗ್ ಎಕ್ಸ್ಪೀರಿಯನ್ಸ್ ನ ಮಾಡ್ತಾ ಇರೋದು. ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಹಾಗೆ ದಯವಿಟ್ಟು
ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಎಲ್ಲರಿಗೂ ಎಲ್ಲ ಫ್ರೀ ಮಾಡ್ಕೊಡಿ. ಬಿಲ್ಲಿಂಗ್ ಮಾಡಿಸ್ತಾ ಇರೋರು, ಪೇ ಮಾಡ್ತಾ ಇರೋರು ಮಾತ್ರ ನಿಂತ್ಕೊಳ್ಳಿ. ಮತ್ತೆ ನಾವು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂತೀವಿ. ಟ್ವಿನ್ಸ್ ಕುಡಿಯೋಕ್ಕಾಯ್ತು. ಬಿಲ್ಲಿಂಗ್ ಮಾಡಿಸ್ಬೇಕಾಗಿರೋರು ಬಿಲ್ಲಿಂಗ್ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ. ಯಾರು ಬಿಲ್ಲಿಂಗ್ ಮಾಡಿಸ್ತಾ ಇದ್ರೆ ಅವ್ರು ಮಾತ್ರ ನಿಂತ್ಕೊಂಡು ಬೇರೆಯವ್ರಿಗೆ ಕೂಡ ಆಯ್ತು ಇದೊಂದು ತಗೋಬೋದು. ಚಾನ್ಸ್ ಏನು ಹಾಂ ಮೈಕ್ ಇದೆ ಸರಿಯಾಗಿ ಕೇಳಿಸ್ತಿತ್ತು, ಮೈಕ್ ಇಲ್ಲಲ್ಲ ಅದಕ್ಕೆ ಕೇಳಿಸ್ತಾ ಇತ್ತು. ಮೈಕ್ ಬೇಕು ಅಂತಿದ್ಯಾ? ಸೀರೆ ಬೇಕು 1,000 10,000 ಸರ್ ತಗೋಣ. ಶಾನು ವಿಡಿಯೋ ಸೊ ತುಂಬ ಜನ ಹೆಣ್ಮಕ್ಳಿಗೆ ಮನೆಗೆ ಡೆಕೋರ್ ಮಾಡೋದಂದರೆ ತುಂಬ ಇಷ್ಟ ಅಲ್ಲ. ಸೊ ಅವ್ರಿಗೆಲ್ಲ ಡೆಕೋರ್ ಐಟಮ್ಗಳಂತೂ ಸಖತ್ತಾಗಿ ಜೋಡಿಸಿದ್ದಾರೆ. ಸೊ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ತಗೋ. ಒಳ್ಳೆ ಟೈಮ್ ಬರಬೇಕಲ್ಲ ನಮಗೆ. ನಿಮ್ಮ ಕ್ಲಾಕ್ ತೊಗೊಳ್ಳೋಣ. ಅಳ್ಳಾಡ್ಸೋದಲ್ಲ ಅದು. Wait for the time. I'll take a time. ಒಳ್ಳೆ ಟೈಮ್ ಬರೋಕ್ಕೆ 250 ರೂಪಾಯಿ ಕೊಡಬೇಕಾ? ಚೆನ್ನಾಗಿದೆ, ತೊಗೋಬೋದು, ತೊಗೋಬಾರ್ದು ಅಂತ ಏನಿಲ್ಲ, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಅಷ್ಟೇ. ಇಲ್ಲಾಂದರೂ ನಾನು ವೀಡಿಯೋ ಮಾಡ್ಕೊತೀನಿ. 200 ರೂಪಾಯಿ. ಏನದು? ಆಟ ಸಾಮಾನು ಮತ್ತೆ ಎಲ್ಲಿದ್ದೀರಿ? ಸೊ ನೋಡಿದ್ರಲ್ವ ಹೇಗಿತ್ತು ಇದು ಅಂತ ಹೇಳಿಬಿಟ್ಟು. ಗ್ರೌಂಡ್ ಫ್ಲೋರಲ್ಲಿ ಈ ಥರ ಫುಲ್ಲು ವೆಜಿಟೇಬಲು, ಫ್ರೂಟ್ಸು, ಗ್ರಾಸರೀಸ್ ಎಲ್ಲ ಸಿಗುತ್ತೆ. ಅದೇ ಫಸ್ಟ್ ಫ್ಲೋರಿಗೆ ಹೋದರೆ ನಿಮಗೆ ಫುಲ್ಲು ಮನೆಗೆ ಏನು ಡೆಕೋರಿಗೆ ಐಟಮ್ಸ್ ಬೇಕು, ಮಕ್ಕಳಿಗೆ ಬುಕ್ಸು, ಬ್ಯಾಗ್ಸ್ ಎಲ್ಲ ಏನು ಬೇಕೋ ಅದೆಲ್ಲ ಮೇಲಿರುತ್ತೆ. ನಾವು ಬಂದು ಎಷ್ಟೊತ್ತಾಯಿತು, ಜನ ಅಂತೂ ಕಮ್ಮಿ ಆಗೋ ಮಾತೇ ಇಲ್ಲ. ಸೊ ಅದಕ್ಕೆ 39 ರುಪೀಸ್ ಅಷ್ಟೇ 1 kg ಮ್ಯಾಂಗೋ ಅಂತ ಹೇಳ್ಬಿಟ್ಟು ನಾವು ಒಂದು 10 kg ಮ್ಯಾಂಗೋ ತೊಗೊಂಡಿದ್ದೀವಪ್ಪ. ಸೊ ಈ ಸೀಸನಲ್ಲಿ ಸ್ವಲ್ಪ ಕಮ್ಮಿ ಮ್ಯಾಂಗೋಸ್ ತಿಂದಿದ್ದೀವಿ ಅಂತ ಹೇಳ್ಬಿಟ್ಟು, ಕಮ್ಮಿ ಇತ್ತು, ಚೆನ್ನಾಗಿತ್ತು ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಥರದ ಮ್ಯಾಂಗೋ ತೊಗೊಂಡ್ವಿ. ಫೈನಲಿ ಎಲ್ಲ ಶಾಪಿಂಗ್ ಮುಗೀತು. ಏನೇನು ಬೇಕು ಎಲ್ಲ ತೊಗೊಂಡಿದ್ದೀವಿ. ಆಫರಲ್ಲೂ ತೊಗೊಂಡಿದ್ದೀವಿ. ಮನೆಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ. ತೊಗೊಂಡು 1 hour ಆಯಿತು. ಸೊ ಮುಂದಕ್ಕೆ ಹೋಗ್ತಾ ಇಲ್ಲ, ಲೈನು ಕ್ಯೂ ಹಂಗೆ ಇದೆ. ಸೊ ಬಿಲ್ ಮಾಡ್ಸೋಕೆ 2 hours ಆಗ್ಬೋದೇನೋ, ಅಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಮತ್ತು ಆಚೆಯಿಂದ ಬಾಗಿಲು ಕೂಡ ಹಾಕಿದ್ದಾರೆ, ಒಳಗಡೆ ಬೇರೆಯವ್ರು ಬರಬಾರ್ದು ಅಂತ ಹೇಳಿ. ಇನ್ನೂ ಎಷ್ಟೊಂದು ಜನ ಶಾಪಿಂಗ್ನ ಮಾಡಿದರೂ ಕೂಡ ಬಿಲ್ ಮಾಡ್ಸೋಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲೇ ಬಾಸ್ಕೆಟ್ಗಳನ್ನ ಇಟ್ಟು ವಾಪಸ್ ಕೂಡ ಹೋಗಿದವರು ಇದ್ದಾರೆ. ಸೊ ಎಷ್ಟೊತ್ತಿಂದ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ಮೂನೇ ಆಗ್ತಿಲ್ಲ. ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತ ಹೇಳಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ವರ್ಕ್ ಮಾಡೋರು ಎಲ್ಲರೂ ಇಲ್ಲಿ ಕೇರಳದವರೇ ಆಗಿದ್ದಾರೆ. ನಿಮ್ಮ ಮನೆಗಳಿಗೆ ಹತ್ತಿರ ಇರೋರು ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ನಾನಿನ್ನೂ ಬಂದಿಲ್ಲ ಅಂತ ಹೇಳಿ ನನ್ನ ಮಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ನೋಡಿ ಆಚೆಯಿಂದ ಹೇಗಿದ್ದಾರೆ ಜನ. ಸೊ ಹೋಪ್ ಯು ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.